बीच में थोड़ा कर ರಸ್ತೆ ಸುರಕ್ಷತಾ ಸಪ್ತಾಹದ ಪ್ರಯುಕ್ತವಾಗಿ ನಮ್ಮ ಮಾನ್ಯ ಕಮಿಷನರ್ ಸಾಹೇಬರ ಆದೇಶದಂತೆ ಮತ್ತು ಎಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ರಸ್ತೆ ಸಂಚಾರದಲ್ಲಿ ಯಾವುದೇ ರೀತಿಯಿಂದ ರಸ್ತೆ ಅಪಘಾತಕ್ಕೆ ಬಿಫೋರ್ ಆಗಿ ಅವರಿಗೆ ಸೆನ್ಸಿಟೈಸ್ ಮಾಡೋದು ಮತ್ತು ಆಟೋ ಡ್ರೈವರ್ಸ್ಗೆ ತಗೊಂಡು ಮಕ್ಕಳಿಗೆ ತಗೊಂಡು ಆಮೇಲೆ ಎಲ್ಲ ಸಂಚಾರಿ ನಿಯಮ ಅವರಿಗೆ ತಿಳಿಸಿ ಹೇಳೋದು ಮತ್ತು ಆದಷ್ಟು ನಾವು ಸಂಚಾರಿ ನಿಯಮ ಪಾಲಿಸಿ ಅಪಘಾತವನ್ನು ತಡೆಯೋ ಉದ್ದೇಶ ಮುಖ್ಯವಾಗಿದೆ. ಆಟೋ ಡ್ರೈವರ್ಸ್ಗಳಿಗೆ ನಾವು ಬಸ್ ಸ್ಟ್ಯಾಂಡ್ಲಿಂದ ನಾವು ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ತಿಮ್ಮಾಪುರಿ ಸರ್ಕಲು, ಆಮೇಲೆ ಜಗತ್ ಸರ್ಕಲು, ಸೂಪರ್ ಮಾರ್ಕೆಟು, ಚೌಕ್ ಸರ್ಕಲು ಮತ್ತು ಗಂಜೆ ಮುಖಾಂತರ ದಾವತಿ ಕಲ್ಯಾಣ ಮಂಟಪದಲ್ಲಿ ನಾವು ಇದನ್ನು ಕನ್ಕ್ಲೂಡ್ ಮಾಡಿದ್ವಿ. ಸುಮಾರು ಒಂದು 30-40 ಆಟೋಗಳಿದ್ದು ಮತ್ತು ಜೊತೆಯಲ್ಲಿ ಮುಖ್ಯ ಸರ್ಕಲಲ್ಲಿ ನಿಂತ್ಕೊಂಡು ಅವರಿಗೆ ಸಂಚಾರಿ ನಿಯಮದ ಬಗ್ಗೆ ತಿಳಿ ಹೇಳಿದ್ವಿ. ಮುಖ್ಯ ಉದ್ದೇಶ ಇಷ್ಟೇ, ಸಂಚಾರಿ ನಿಯಮವನ್ನು ಪಾಲಿಸಬೇಕು, ರಸ್ತೆ ಅಪಘಾತವನ್ನು ತಡೆಯುವ ಉದ್ದೇಶಕ್ಕಾಗಿ ಜನರ ಜೀವ ಉಳಿಸುವ ಉದ್ದೇಶಕ್ಕಾಗಿ ನಾವು ರಾಜ್ಯಾದ್ಯಂತ ಮಾಡ್ತಾಯಿದ್ದೀವಿ. ಮಾನ್ಯ ಕಮಿಷನರ್ ಸಾಹೇಬರ ಆದೇಶದಂತೆ ಮತ್ತು ನಮ್ಮ DCP 1, 2 ಮತ್ತು ನಮ್ಮ ACP ಇಸ್ಮಾಯಿಲ್ ಸಾಹೇಬರು ಅದನ್ನು ಚಾಲನೆ ಮಾಡಿದ್ದಾರೆ. ನಾವು ಇವತ್ತು ಅಪಘಾತಕ್ಕೆ ತಡೆಗಟ್ಟಬೇಕಂತೇಳಿ ನನ್ನ ಉದ್ದೇಶ. ಆದರೂ ಕೂಡ ಇದು 34-40 ವರ್ಷದಿಂದ ನಾವು ತಿಳಿಸ್ತಾ ಇದ್ದೀವಿ. ಆದರೆ ತಡೆಗಟ್ಟಲಾಗಲ್ಲ. ದಿನಕ್ಕೆ ದಿನ ಆಕ್ಸಿಡೆಂಟ್ ಹೆಚ್ಚಿಗೆ, ದಿನಕ್ಕೆ ದಿನ ಸಾಯೋದು ಹೆಚ್ಚಿಗೆ, ದಿನಕ್ಕೆ ದಿನ ಭಾಳಷ್ಟು ಕಷ್ಟಪಟ್ಟು ನಾವು ಇದು ಮಾಡಿಕೆಸಿ ನಾವು ಇದು ಹರ್ರೇಕ್ ನಮ್ಮದು ಮೊದಲೇನು ಯಾರು ಮಾಡ್ತೀರಪ್ಪ, ನ್ಯಾಷನಲ್ ಮಂಡ್ಯದವರು 34 ವರ್ಷದಿಂದ ಮಾಡ್ತಾಯಿದ್ರು. ಈಗ ಗೌರ್ಮೆಂಟ್ ಕಡೆಯಿಂದ ನಮ್ಮ ಟ್ರಾಫಿಕ್ದವ್ರು ಒಂದು ಯೂಸ್ ಮಾಡ್ತಾರೆ, RTOದವ್ರು ಮಾಡ್ತಾರೆ, ಎಲ್ಲರೂ ಕಲ್ತು ಕೇಸಿ ಇದು ಒಂದು ಸಮಾಜ ಕಳ್ಕಳಿ ತೊಗೊಂಡು ಕೇಸಿ ಇವ್ರು ಮಾಡಿದ್ರಾದ್ರೂ ಇದು ಸಮಾಜದಲ್ಲಿ ಇದು ತಡೆಗಟ್ಟಲಾಗಲ್ಲ. ಯಾಕಪ್ಪ ಅಂದ್ರೆ ನಾವು ಇವತ್ತು ಸಿಸ್ಟಮ್ನಾಗಿಲ್ಲ, ನಮ್ಮದು ಲೈಸೆನ್ಸ್ ಇಲ್ಲ, ನಮ್ಮದು ಇನ್ಸೂರೆನ್ಸ್ ಇಲ್ಲ. ಈ ಸಿಸ್ಟಮ್ ನಮ್ಮದು ಕೆಟ್ಟದಕ್ಕಾಗಿ ನಾವು ಇವತ್ತು ಅಪಘಾತಕ್ಕೆ ನಾವು ಇದು ಆಗ್ಲತ್ತಿದ್ದೆವು. ಅದ್ರ ಸಲುವಾಗಿ ನಾವು ಇದಕ್ಕೆ ತಡೆಗಟ್ಟಬೇಕಂತ ಹೇಳಿ ಇದು 4 ಜನ ನಮ್ಮ ಶಂಕರಪ್ಪ ಸಾಹೇಬರು, ನಮ್ಮ ರಾಜು ಕೌಳೆ ಅವರು ಎಲ್ಲರೂ ಇದನ್ನು ಪೂಜೆ ಮಾಡಿಕೇಸಿ ಅಪಘಾತಕ್ಕೆ ತುತ್ತಾಗ್ಲತ್ತೀವಿ. ನಮ್ಮ ಮೇಡಮ್ ಅವರು ಕೂಡ. ಆದರೆ ನಾವು ಇದಕ್ಕೆ ತಡೆಗಟ್ಟಬೇಕಂತ ಹೇಳಿ ನಾವು ಇದೊಂದು ವಿಚಾರ ಮಾಡಿ ನಾವು ಎಲ್ಲ ಇದು ಸಮಾಜಗಳನ್ನು ಕಲ್ತು ಇದ್ರದ್ದು ಸಮಾಚಾರ ಒಂದು ಇದು ಎಲ್ಲರೂ ಪೂಜೆ ಓಡ್ಕೊಂಡೇವಪ್ಪ ಅಂತಂದ್ರೆ ಇದು ತಡೆಗಟ್ತದ ಮತ್ತು ಇದು ದೂರ ಆಗ್ತದೆ. ಅದು ನಮ್ಮದೆಲ್ಲ ಅಭ್ಯಾಸ ಏನದಪ್ಪ ಅಂತಂದ್ರೆ ಇದು ಅಪಘಾತಕ್ಕೆ ನಾವು ತಡೆಗಟ್ಟಬೇಕಂತ ಹೇಳಿ ನಾವು ನಮ್ಮ ಇರುವರನ್ನು ಇದು ಮಾಡೋದಿದ್ದು ಅದಕ್ಕೆ ನಾವು ಇದು ಮಾಡ್ತೀವಿ. ಇದು ನನಗೆ ಇದು ಪಟ್ಟಿದ್ದಕ್ಕಾಗಿ